ಹಾಯ್ ಗೈಸ್, ಇವತ್ತು ನಾವು ಒಂದು USD JPY ಒಂದು ಟ್ರೇಡ್ನ ತೊಗೊಂಡಿದ್ದು. ಸೊ ನೋಡ್ತಾ ಇರ್ಬೋದು, ನಮ್ಮ ಟ್ರೇಡ್ ಅರೌಂಡ್ ಈಗ ಇಲ್ಲಿ ನಡೀತಾ ಇದೆ. ಸೊ ನಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಬಂದುಬಿಟ್ಟು ಅರೌಂಡ್ 4.9 ಅರೌಂಡ್ $5 ನಡೀತಾ ಇದೆ. ಸೊ ನೀವು ಅನ್ಕೋತಾ ಇರ್ಬೋದು, ಈಗ ಇಲ್ಲಿ ಎಕ್ಸಿಟ್ ಆಗಿಬಿಡಿ ಸುಮ್ಮನೆ ಯಾಕೆ ಅಂತ ಹೇಳಿ. ಸೊ ನನ್ನ ಟಾರ್ಗೆಟ್ ಬಂದುಬಿಟ್ಟು ಇಲ್ಲಿವರೆಗೂ ಇದೆ. ಸೊ ಅರೌಂಡ್ $7ವರೆಗೂ ಇದೆ. ಸೊ ನಾನು ಮುಂಚೆನೇ ಎಕ್ಸಿಟ್ ಆಗಿಬಿಟ್ರೆ ನನ್ನ ಮೈಂಡ್ ನನಗೆ ಕನ್ಸಿಸ್ಟೆನ್ಸ್ ಆಗಿ ಇರಲ್ಲ. ಸೊ ಇದು ಈ ಥರ ಅಲ್ಲ, ಮಾರ್ಕೆಟ್ನಲ್ಲಿ ಸೈಕಾಲಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನಿಮ್ಮ SL ಅಥವಾ ನಿಮ್ಮ ಟಾರ್ಗೆಟ್ ಹಿಟ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಎಕ್ಸಿಟನ್ನು ಆಗಬಾರ್ದು. ಸೊ ನೋಡ್ತಾ ಇರ್ಬೋದು, 4.9 ಅರೌಂಡ್ $5 ನಡೀತಾ ಇದೆ. ಎಕ್ಸಿಟ್ ಆಗ್ಬೋದು, ಇಲ್ಲ ಅಂತಲ್ಲ, ಬಟ್ ನಾನು ಎಕ್ಸಿಟ್ ಆಗಲ್ಲ. ಯಾಕಂದರೆ ನನ್ನ ಒಂದು ಟಾರ್ಗೆಟ್ ಎಲ್ಲಿದೆ ಅಲ್ಲಿವರೆಗೂ ಮಾರ್ಕೆಟ್ ಬರುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಅಥವಾ ಇಲ್ಲ ಆ ಥರ ಏನೂ ಆಗಲ್ಲ ಅಂದರೆ ಇಲ್ಲ ಮತ್ತು XLನೂ ಕೂಡ ಚೇಂಜ್ ಮಾಡಿದ್ದೀನಿ. ಸೊ ಅರೌಂಡ್ ನನ್ನ SL $1 ಪ್ಲಸ್ $1 ನಡೆಯುತ್ತೆ. ಸೊ ಈ ಲೆವೆಲ್ನ ಬ್ರೇಕ್ ಆಗಿ ಈ ಲೆವೆಲ್ ಮೇಲ್ಗಡೆ ಏನಾದರೂ ಮಾರ್ಕೆಟ್ ಹೋಗ್ತಾ ಇದ್ದರೆ ವಿ ಶುಡ್ ಎಕ್ಸಿಟ್ ಅಂಥೇಳಿ. ಸೊ ನೋಡ್ತಾ ಇರ್ಬೋದು, ಅರೌಂಡ್ $5 $5.30 ಲೈಕ್ ಈ ಥರ ಹೋಗ್ತಾ ಇದೆ. ಸೊ ಸೈಕಾಲಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಸೈಕಾಲಜಿ ಬಗ್ಗೆ ನಾಳೆ ನಾನು ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ನೋಡಿ ಯಾವ ಥರ ಸೈಕಾಲಜಿ ನಮಗೆ ಇದ್ದರೆ, ಯಾವ ಥರ ಮಾರ್ಕೆಟ್ನಲ್ಲಿ ಯಾವ ಥರ ಮೈಂಡ್ ಸೆಟ್ ಇದ್ದರೆ ನಮಗೆ ಟ್ರೇಡ್ ಮಾಡೋಕ್ಕೆ ಈಸಿ ಆಗುತ್ತೆ, ಏನು ಹೆಂಗೆ ಅಂಥೇಳಿ ಸೈಕಾಲಜಿ ಬಗ್ಗೆ ಇದೆ. ಸೊ ನಾಳೆ ಸೈಕಾಲಜಿ ಬಗ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋನ ನೋಡಿ. ಥ್ಯಾಂಕ್ ಯು. ನೋಡೋಣ ಇದು ಟಾರ್ಗೆಟ್ ಹಿಟ್ ಆಗುತ್ತೋ ಅಥವಾ SL ಹಿಟ್ ಆಗುತ್ತೋ ಅಂಥೇಳಿ. ನೋಡ್ತಾ ಇರೋದು ಈಗ ಅರೌಂಡ್ $6ವರೆಗೂ ಈ ಒಂದು ನಮ್ಮ ಪ್ರಾಫಿಟ್ ರನ್ ಆಗಿದೆ. ನೋಡೋಣ ಏನಾಗುತ್ತೆ ಅಂಥೇಳಿ, ಇದ್ರ ಬಗ್ಗೆ ನಾನು ಅಪ್ಡೇಟ್ನ ಮಾಡ್ತೀನಿ. ಥ್ಯಾಂಕ್ ಯು.